ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಉನ್ನಾವೋ ಪ್ರಕರಣ ನಿಮ್ಗೆಲ್ಲ ಗೊತ್ತಿರುತ್ತೆ. ಯಾಕೆಂದ್ರೆ ಅದರ ಬಗ್ಗೆ ಎಷ್ಟು ಗದ್ದಲ ಆಯ್ತು ಅಂದ್ರೆ ಯಾವುದಕ್ಕೂ ಪ್ರತಿಕ್ರಿಯೆ ಕೊಡದಂತಹ 24 ಗಂಟೆ ಅದಾನಿಗೇನ್ ಕೊಡೋಣ, ಅಂದ ಅಂಬಾನಿಗೇನ್ ಕೊಡೋಣ ಅನ್ನೋದ್ರಲ್ಲೇ ಬ್ಯುಸಿ ಆಗಿರುವ ಮತ್ತು ಫಾರಿನ್ ಟ್ರಿಪ್ಗಳಲ್ಲಿ ಎಂಜಾಯ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರುವ ನರೇಂದ್ರ ಮೋದಿ ಸಹ ಮಾತಾಡಬೇಕಾಯ್ತು. ಅಷ್ಟು ದೊಡ್ಡ ಸಂಗತಿ ಆಗಿತ್ತು 2017ರಲ್ಲಿ. ಅಷ್ಟು ದೊಡ್ಡ ಘಟನೆ ಆಗಿತ್ತು. ಉನ್ನಾವೋ ಅತ್ಯಾಚಾರ ಪ್ರಕರಣ ಅಂತಲೇ ಫೇಮಸ್ ಅದು. ಬಿಜೆಪಿಯ ಎಂ ಎಲ್ ಎ ಬಿಜೆಪಿಯ ಎಂ ಎಲ್ ಎ ಕುಲ್ದೀಪ್ ಸಿಂಗ್ ಸೆಂಗಾರ್ ಅನ್ನುವಂಥವನು 17 ವರ್ಷದ ಒಂದು ಹೆಣ್ಣು ಮಗುವನ್ನ ಗ್ಯಾಂಗ್ ರೇಪ್ ಮಾಡಿದಂತಹ ಪ್ರಕರಣ. ಆ ಪ್ರಕರಣದಲ್ಲಿ ಅವನಿಗೆ ಕೋರ್ಟು ಜೀವಾವಧಿ ಶಿಕ್ಷೆ ವಿಧಿಸಿದೆ. ಆದರೆ ಈಗ ದೆಹಲಿ ಹೈಕೋರ್ಟ್ ಆ ಶಿಕ್ಷೆಯನ್ನ ಅಮಾನತ್ತಿನಲ್ಲಿಟ್ಟು ಅವನಿಗೆ ಬೇಲ್ ಕೊಟ್ಟಿದೆ. ಬೇಟಿ ಬಚಾವ್ ಬೇಟಿ ಪಡಾವ್ ಇದು. ಸೊ ಏನಿದು ಇಡೀ ಘಟನೆ ಮತ್ತು ಈಗ ಮತ್ತೆ ಇನ್ನೊಂದು ಸುತ್ತಿನ ಹೋರಾಟಕ್ಕೆ ಆ ಕುಟುಂಬ ಹೇಗೆ ಮುಂದಾಗಬೇಕಿದೆ ಮತ್ತು ಆ ಕುಟುಂಬದ ಮೇಲೆ ಈ ಕಂತ್ರಿ ಬಿಜೆಪಿಯ ಎಂ ಎಲ್ ಎ ಮತ್ತು ಅವನ ಗೂಂಡಾ ಪಡೆ ಇಲ್ಲಿಯವರೆಗೂ ನಡೆಸಿರುವ ಕ್ರೌರ್ಯ, ಎಷ್ಟು ಜೀವಗಳನ್ನು ಬಲಿ ಪಡ್ಕೊಂಡಿದ್ದಾರೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. 2017ರ ಜೂನ್ ತಿಂಗಳಲ್ಲಿ ಒಂದು ಹೆಣ್ಣು ಮಗು ಕೆಲಸ ಹುಡುಕೊಂಡು ಸಿಟಿ ಕಡೆಗೆ ಹೋಗುತ್ತೆ. ಉತ್ತರ ಪ್ರದೇಶ ನೆನಪಿರಲಿ. ಯೋಗಿ ಆದಿತ್ಯನಾಥ್ ಆಡಳಿತ ಉತ್ತರ ಪ್ರದೇಶದಲ್ಲಿ. ಹೋದಾಗ ಆ ಹೆಣ್ಣು ಮಗು ಇದ್ದಕ್ಕಿದ್ದ ಹಾಗೆ ಒಂದು 20 ದಿನ ಕಾಣೆಯಾಗಿ ಹೋಗುತ್ತೆ. ಎಲ್ಲೋದ್ಲು ಏನಾದ್ಲು ಗೊತ್ತಿಲ್ಲ. ಕೆಲಸ ಹುಡ್ಕೊಂಡು ಹೋದವಳು ಪತ್ತೆನೇ ಇಲ್ಲ. ಮನೆಯವರು ಏನೇನೋ ಹುಡುಕ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಏನೂ ಆಗಲ್ಲ. ಆ ನಂತರ ಆ ಹೆಣ್ಣು ಮಗು ವಾಪಸ್ ಬರ್ತಾಳೆ. ವಾಪಸ್ ಬಂದು ರಣಭೀಕರವಾದಂತಹ ಘಟನೆಗಳನ್ನ ವಿವರಿಸ್ತಾಳೆ. ಆಕೆಗಾದಂತಹ ದೌರ್ಜನ್ಯ ಎಲ್ಲವನ್ನು ವಿವರಿಸ್ತಾಳೆ. ಬಿಜೆಪಿ ಎಂ ಎಲ್ ಎ ಕುಲ್ದೀಪ್ ಸಿಂಗ್ ಸೆಂಗಾರ್ ಮತ್ತು ಅವನ ಗುಂಪು ಆಕೆಯನ್ನ ಅಪಹರಣ ಮಾಡ್ಕೊಂಡಿತ್ತು. ಲಾಕ್ ಮಾಡಿಕೊಂಡು ನಿರಂತರವಾಗಿ 15 ದಿನ ರೇಪ್ ಮಾಡಿದೆ ಅಂತ. ಅಲ್ಲಿಗೆ ಹೇಗೆ ಸೇರ್ಕೊಂಡೆ ನೀನು, ಹೇಗೆ ಹೋದೆ ಅಂದ್ರೆ, ನಾನು ಕೆಲಸ ಹುಡುಕ್ತಾ ಓಡಾಡ್ತಿರ್ಬೇಕಾದ್ರೆ ಒಂದು ಹೆಂಗಸು ಪರಿಚಯ ಮಾಡ್ಕೊಂಡ್ಲು. ಆ ನಂತರ ಬಾ ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋದ್ಲು. ಆಮೇಲೆ ನನಗೆ ಗೊತ್ತಾಗಿದ್ದು 60,000 ರೂಪಾಯಿಗಳಿಗೆ ನನ್ನನ್ನು ಮಾರಿದಾಳೆ ಅಂತ. ಆ ನಂತರ ನಾನು ಅವ್ರಿವ್ರ ಕೈಯಿಂದ ಚೇಂಜ್ ಆಗಿ ಕುಲ್ದೀಪ್ ಸಿಂಗ್ ಸೆಂಗಾರ್ ಅವನ ಗುಂಪಿನ ಕೈಗೆ ಸಿಗಾಕೊಂಡೆ. ಹೀಗೆಲ್ಲ ಮಾಡಿದ್ದಾರೆ, ನನಗೆ ಬೆದರಿಕೆ ಹಾಕಿದ್ದಾರೆ ಕಂಪ್ಲೇಂಟ್ ಕೊಡಬೇಡ ಅಂತ. ಬಟ್ ನಾನು ಕೊಡ್ತೀನಿ ಅಂತ ಆ ಹೆಣ್ಣು ಮಗು ಧೈರ್ಯವಾಗಿ ಕಂಪ್ಲೇಂಟ್ ಕೊಟ್ಲು. ಪೊಲೀಸರು, ಉತ್ತರ ಪ್ರದೇಶದ ಪೊಲೀಸರು, ಯೋಗಿ ಆದಿತ್ಯನಾಥ್ ಪೊಲೀಸರು ಬಡವರ ಕಂಪ್ಲೇಂಟ್ಗೆ ರೆಸ್ಪಾಂಡ್ ಮಾಡೋದು ಚಾನ್ಸೇ ಇರಲಿಲ್ಲ. ನೋ, ಈ ರೀತಿಯೆಲ್ಲ ಪವರ್ಫುಲ್ ಎಂ ಎಲ್ ಎ ಮೇಲೆ, ಅದು ಬಿಜೆಪಿ ಎಂ ಎಲ್ ಎ ಮೇಲೆ ಕಂಪ್ಲೇಂಟ್ ನಾವು ತಗೊಳ್ಳಲ್ಲ. ರೇಪ್ ಆಗಿದ್ರೆ ನಿನ್ ಪುಣ್ಯ ಅನ್ನೋ ತರ ಓಡಿಸ್ತಾರೆ ಎಂಬನ್ನ. ಆಕೆ ವಿಧಿ ಇಲ್ಲದೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಾರ್ಗಡ್ಡ ಹೋಗ್ತಾಳೆ, ಸಂತ್ರಸ್ತೆ. ಆಗ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ಬಿಡುತ್ತದೆ. ವಿಧಿ ಇಲ್ಲದೆ ಯೋಗಿ ಆದಿತ್ಯನಾಥ್ ನಾನು FIR ಆಗೋಂಗ್ ನೋಡ್ಕೊಳ್ತೀನಿ, ನ್ಯಾಯ ಸಿಗೋಂಗ್ ನೋಡ್ಕೊಳ್ತೀನಿ ಅಂತ ಡೈಲಾಗ್ ಹೊಡಿಯಂತ ಪರಿಸ್ಥಿತಿ ಬರುತ್ತೆ. ಯೋಗಿ ಆದಿತ್ಯನಾಥ್ ಆ ಡೈಲಾಗ್ ಹೊಡಿತಾರೆ. ವಿಧಿ ಇಲ್ಲದೆ, ಅರ್ಥ ಮಾಡ್ಕೊಳ್ಳಿ, ವಿಧಿ ಇಲ್ಲದೆ. ವಿಧಿ ಇದ್ದಿದ್ದರೆ, ಬೇರೆ ದಾರಿ ಇದ್ದಿದ್ರೆ ಯೋಗಿ ಆದಿತ್ಯನಾಥ್ ಆ ಕೆಲಸ ಮಾಡ್ತಿರ್ಲಿಲ್ಲ. ಬಿಜೆಪಿಯ ಯಾವ ಮುಖ್ಯಮಂತ್ರಿನೂ ಮಾಡಲ್ಲ. ಬಿಜೆಪಿಯವರು ಮಾಡಲ್ಲ, ಅದು 100%. ಅಲ್ಲಿಗೆ ಮೋದಿಯವರಿಗೂ ಸಹ ಪ್ರತಿಕ್ರಿಯಿಸಬೇಕಾಯ್ತು. ಯಾಕಂದ್ರೆ ನ್ಯಾಷನಲ್ ಲೆವೆಲ್ ಸುದ್ದಿ ಆಗೋಯ್ತು. ಮೋದಿ ಸಹ ಇಂತಹ ಘಟನೆಗಳನ್ನು ನಾನು ಸಹಿಸಿಕೊಳ್ಳುವುದಿಲ್ಲ ಅಂತ ಒಂದು ಡೈಲಾಗ್ ಹೊಡೆದ್ರು. ಅವರು ಡೈಲಾಗ್ ಬಿಟ್ರೆ ಬೇರೆ ಏನು, ಮೈಕ್ ವೀರ, ಡೈಲಾಗ್ ವೀರ ಅಷ್ಟೇ. ಆ ಡೈಲಾಗ್ ಎಲ್ಲ ಆಯ್ತು. FIR ಆಯ್ತು. FIR ಆದ ತಕ್ಷಣನೇ ಪೊಲೀಸರಿಗೆ ಸಿಟ್ಟು ಬಂದ್ಬಿಡ್ತು. ನಮ್ಮ MLA ವಿರುದ್ಧ FIR ಆಗಂಗ್ ನಡ್ಕೊಂಡಿದ್ಯಾ, ನಿನಗೆ ಏನೆಲ್ಲ ಕೊಡ್ತೀವಿ ನೋಡು ಅಂತ ಹೇಳಿ ಆಕೆಯ ತಂದೆಯನ್ನ ಬಂಧಿಸಿ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಸಂತ್ರಸ್ತೆಯ ತಂದೆಯನ್ನ ಏನ್ ಆರೋಪ ಹೊರಿಸ್ತಾರೆ? ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಮನೆಯಲ್ಲಿ ಜೋಡಿಸಿಟ್ಕೊಂಡಿದ್ದ ಅಂತ ಬಂಧಿಸಿ ಹೊಡ್ಕೊಂಡು ಸ್ಟೇಷನ್ ಅಲ್ಲಿ ಹಾಕಿ ಹೊಡೆದು ಸಾಯಿಸೇ ಬಿಡ್ತಾರೆ. ಸತ್ತು ಹೋಗ್ತಾನೆ. ಅವ್ರಪ್ಪನ ಸಾಯಿಸ್ಬಿಡ್ತಾರೆ. ಮತ್ತೆ ದೊಡ್ಡ ಮಟ್ಟದ ಸುದ್ದಿ. ಸರಿ, ಹಾಗೋ ಹೀಗೋ ಕೇಸ್ ಓಪನ್ ಆಗಿ ಕೋರ್ಟ್ ಅಲ್ಲಿ ವಿಚಾರಣೆ ನಡೀತಿರ್ಬೇಕಾದ್ರೆ ಆಟೋದಲ್ಲಿ
ಕಾರಲ್ಲಿ ಕಾರಲ್ಲಿ ಸಂತ್ರಸ್ತೆಯ ಲಾಯರು, ಸಂತ್ರಸ್ತೆಯ ಸಂಬಂಧಿಕರು ಹೋಗ್ತಾ ಇದ್ದಾರೆ. ನಂಬರ್ ಪ್ಲೇಟ್ ಇಲ್ಲದಂತಹ ಲಾರಿ ಬಂದು ಗುದ್ದುತ್ತೆ. ಸಂತ್ರಸ್ತೆ ಮಾತ್ರ ಬದುಕುಳಿತಾಳೆ. ಲಾಯರು, ಸಂಬಂಧಿಕರು ಎಲ್ಲರೂ ಫಿನಿಶ್, ಎಲ್ಲರೂ ಸತ್ತು ಹೋಗ್ತಾರೆ. ಲಾಯರ್ ತೀವ್ರ ಗಾಯಗೊಂಡು ಕೆಲವು ದಿನಗಳು ಆಸ್ಪತ್ರೆಯಲ್ಲಿ ಇರ್ತಾನೆ, ಅನಂತರ ಸತ್ತು ಹೋಗ್ತಾನೆ. ಇನ್ನಿಬ್ರು ಸ್ಪಾಟ್ ಅಲ್ಲೇ ಸತ್ತು ಹೋಗ್ತಾರೆ. ಎಲ್ಲ ಅವಳಿಗೆ ಎಚ್ಚರಿಕೆ, ಕೇಸ್ ವಾಪಸ್ ತಗೋಬೇಕು. ಆದಿತ್ಯನಾಥ್ ಸರ್ಕಾರ ನಂಬರ್ ಪ್ಲೇಟ್ ಇಲ್ಲದಂತಹ ಒಂದು ಲಾರಿ ಬಂದು ರೇಪ್ ಸಂತ್ರಸ್ತೆಯ ಕಾರಿಗೆ ಗುದ್ದುತ್ತೆ. ಆ ಲಾರಿ ಪತ್ತೆನೇ ಆಗಲ್ಲ, ಎಲ್ಲೋಯ್ತು. ಹಿಂಗೆ ಕತೆಗಳು. ಸೊ ಇಷ್ಟೆಲ್ಲ ಆಗಿ ಏನೇನೋ ಆಗಿ 2019 ಹೊತ್ತಿಗೆ ಅವನಿಗೆ ಜೀವಾವಧಿ ಶಿಕ್ಷೆ ಅಂತ ಕೋರ್ಟ್ ಕೊಡುತ್ತೆ. ಹೌದು, ಇವನು ಹಲ್ಕ ಕೆಲಸ ಮಾಡಿದ್ದಾನೆ ಅಂತ ಬಿಜೆಪಿ ವಿಧಿ ಇಲ್ಲದೆ ನಾವು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀವಿ, ಹಾಗೆ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ ಅಂತ ಆರಂಭದಿಂದ ಹೇಳ್ಕೊಂಡೆ ಬರ್ತಿದ್ರಲ್ಲ. ಈಗ ಇಲ್ಲ, ನಮಗೂ ಆ ಪಕ್ಷ ಅವನಿಗೂ ಸಂಬಂಧನೇ ಇಲ್ಲ, ತಪ್ಪು ಮಾಡಿದ್ದಾನೆ ಅಂತ ಕೋರ್ಟ್ ಹೇಳಿದ್ರೆ ಶಿಕ್ಷೆ, ನಾವೇನು ಮಾಡಲ್ಲ. ಆದರೆ ಈಗ ದೆಹಲಿ ಹೈಕೋರ್ಟ್ಗೆ ಹೋಗಿದ್ದಾನೆ ಅವನು. ಶಿಕ್ಷೆಯನ್ನು ಅಮಾನತುಗೊಳಿಸಿದೆ ದೆಹಲಿ ಹೈಕೋರ್ಟ್. ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಇವನಿಗೆ ಬೇಲ್ ಕೊಟ್ಟಿದ್ದಾರೆ. ಈಗ ಆರಾಮಾಗಿ ಹೊರಗಡೆ ಬರ್ಬೋದಂತೆ. ಸಂತ್ರಸ್ತೆಯ ಬಾಳು ಮತ್ತೀಗ ಅವನು ಜೈಲಲ್ಲಿ ಇದ್ದಾಗಲೇನೆ ಆಕ್ಸಿಡೆಂಟ್ಗಳು ಮಾಡಿಸ್ತಾನೆ, ಲಾಕಪ್ ಡೆತ್ ಮಾಡಿಸ್ತಾನೆ, ಎಲ್ಲ ಮಾಡಿಸೋ ಶಕ್ತಿ ಇದೆ ಅವನಿಗೆ. ಅಷ್ಟು ಹಣ ಇದೆ, ಪವರ್ ಇದೆ, ಬಿಜೆಪಿಯಲ್ಲಿ ಲಿಂಕ್ಸ್ ಇದೆ, ಎಲ್ಲ ಇದೆ ಅವನಿಗೆ. ಅವನೀಗ ಬೇಲಲ್ಲಿ ಹೊರಗಡೆ ಬಂದ್ರೆ ಈ ಸಂತ್ರಸ್ತೆಯ ಬಾಳೇನಾಗಬೇಕು? ಯಾರು ಉತ್ತರ ಕೊಡೋರಿಲ್ಲ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ಜನ ಆಗಾಗ ಸಿಟ್ಟು ಮಾಡ್ಕೊಳ್ತಾರೆ. ಅಂದ್ರೆ ಯಾಕೆ ಮಾಡ್ಕೊಳ್ಳಲ್ಲ? ಇಂಥ ತೀರ್ಪುಗಳು ಅಥವಾ ಆದೇಶಗಳು ಬಂದಾಗ ಖಂಡಿತ ಮಾಡ್ಕೊಳ್ತಾರೆ. ಈಗ ಮತ್ತೆ ಸುಪ್ರೀಂ ಕೋರ್ಟ್ ಬರಬೇಕು. ಈ ಹಿಂದೆನೂ ಏನು ನಡೀತಾ ಇಲ್ಲ ಅಂದಾಗ ಸುಪ್ರೀಂ ಕೋರ್ಟೇ ಬಂದಿತ್ತು. ಸುಪ್ರೀಂ ಕೋರ್ಟ್ ಬಂದು ಕೆಳ ನ್ಯಾಯಾಲಯ ಬೇಡ, ಹೈಕೋರ್ಟ್ಗೆ ಹೋಗಿ ಅಂತ ನೇರವಾಗಿ ಕಳಿಸಿತ್ತು ಕೇಸನ್ನ. ಇಷ್ಟೆಲ್ಲ ಮಾಡಿದ ಮೇಲೆನೆ ಅವನಿಗೆ ಜೀವಾವಧಿ ಆಗಿತ್ತು. ಈಗ ಅದು ಅಮಾನತ್ತಂತೆ, ಇದು ಸಹ ಅಮಾನತ್ತು. ಎಲ್ಲ ನಡೆಯುತ್ತೆ. ಮೋದಿ ದೇಶದಲ್ಲಿ ಏನು ಬೇಕಾದರೂ ನಡೆಯುತ್ತೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಇಟ್ಸ್ ಓಕೆ, ಫೈನ್, ಅಷ್ಟೇ. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.